ಇನ್ನು ಮತ್ತೊಂದು ಕಡೆ ದೆಹಲಿಗೆ ಹೋಗಿ ಪರೇಡ್ ನಡೆಸಿದ್ದ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ವಾಪಸ್ ಬಂದಿದ್ದಾರೆ. ಡಿಕೆಶಿ ಸಿಎಂ ಆಗಲೇಬೇಕು ಅಂತ 3 ದಿನ ಶಾಸಕರು ದೆಹಲಿ ಯಾತ್ರೆ ಮಾಡಿದ್ರು. ನಿನ್ನೆ ಖರ್ಗೆ ಅವರನ್ನ ಭೇಟಿಯಾಗಿ ಮಾತಾಡಿದ್ರು, ಮನವಿ ಸಲ್ಲಿಸಿದ್ರು ಶಾಸಕರು. ಅವರೆಲ್ಲರೂ ಈಗ ರಾಜ್ಯಕ್ಕೆ ವಾಪಸ್ ಬಂದಿದ್ದಾರೆ. ಯಾರ್ಯಾರು? ಶರತ್ ಬಚ್ಚೇಗೌಡ, ಶ್ರೀನಿವಾಸ್, ಆನೇಕಲ್ ಶಿವಣ್ಣ, ರವಿ ವಾಪಸ್ ಬಂದಿದ್ದಾರೆ. ರವಿ ಗಣಿಗ, ಟಿಡಿ ರಾಜೇಗೌಡ ನಿನ್ನೆನೆ ಬಂದಿದ್ದಾರೆ. ಡಿಕೆಶಿ ಪರವಾಗಿ ಹೈಕಮಾಂಡ್ ಭೇಟಿಗೆ ಅಂತ 9 ಜನ ಶಾಸಕರು ಹೋಗಿದ್ರು. ಇವತ್ತು ಕಾಂಗ್ರೆಸ್ ಶಾಸಕರ ಜೊತೆಗೆ ಎಸ್ ಟಿ ಸೋಮಶೇಖರ್ ಕೂಡ ವಾಪಸ್ ಆಗಿದ್ದಾರೆ. ಈ ವೇಳೆ ಮಂಗಳೂರಿನಿಂದ ಬಂದಿದ್ದೀನಿ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ರು. ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅಂತ ಗಣಿಗ ರವಿ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಮಂತ್ರಿಯ ಸ್ಥಾನ ಕೇಳೋದಕ್ಕೆ ನಾನು ದೆಹಲಿಗೆ ಹೋಗಿದ್ದೆ ಅಂತ ರಾಜೇಗೌಡ ಹೇಳಿದ್ದಾರೆ. ಇನ್ನು ಶರತ್ ಬಚ್ಚೇಗೌಡ ಹೇಳಿದ್ರು, ಖರ್ಗೆ ಅವರ ಆಶೀರ್ವಾದ ಪಡೆದು ಬರೋದಕ್ಕೆ ಹೋಗಿದ್ದೆ ಅಂತ. ಇನ್ನು MLC ರವಿ ಎಲ್ಲರೂ ಒಂದೇ ಗುಂಪು, ಕಾಂಗ್ರೆಸ್ ಗುಂಪು ಅಂದಿದ್ದಾರೆ. ದೆಹಲಿಗೆ ಹೋಗಿ ಪರೇಡ್ ನಡೆಸಿ ಬಂದಿದ್ದಾರೆ ಶಾಸಕರು. ಬಂದ ಮೇಲೆ ಮಾಧ್ಯಮಕ್ಕೆ ಮಾತಾಡಿದ್ದಾರೆ. ಬಚ್ಚೇಗೌಡರು ಮಾತಾಡಿ, ನಾನು ಆಶೀರ್ವಾದ ಪಡೆಯೋದಕ್ಕೆ ಹೋಗಿದ್ದೆ, ನಮ್ಮ ಕ್ಷೇತ್ರದ ಕೆಲಸ ಸೇರಿದ ಹಾಗೆ ಎಲ್ಲದಕ್ಕೂ ಖರ್ಗೆ ಅವರ ಆಶೀರ್ವಾದ ಪಡೆಯೋದಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ರಾಜೇಗೌಡರು ಮಂತ್ರಿ ಸ್ಥಾನ ಕೇಳೋದಕ್ಕೆ ನಾನು ದೆಹಲಿಗೆ ಹೋಗಿದ್ದೆ ಅಂದಿದ್ದಾರೆ. ಅಂತ ಹೇಳಿದ್ದೀನಲ್ಲ, ಮೊದಲ ದಿನದಿಂದನೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು, ಆದ್ರೆ ಅದಕ್ಕೊಂದು ಸಮಯ, ಸಂದರ್ಭ, ಗಳಿಗೆ ಇದು ಬಂದಾಗ ಆಗ್ತಾರೆ ಅಂತಾನು ಹೇಳ್ತಾ ಇದ್ದೀನಲ್ಲ. ಯಾವತ್ ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರಬಹುದು. ನಾವು ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ನಮ್ಮ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧ. ಸಿದ್ದರಾಮಯ್ಯ ಸಾಹೇಬರು ಬದ್ಧ, ಡಿಕೆ ಶಿವಕುಮಾರ್ ಅವರು ಬದ್ಧ. 140 ಜನನು ಡಿಕೆ ಸಾಹೇಬ್ರ ಪರ ಇದ್ದಾರೆ, 140 ಜನನು ಸಿದ್ದರಾಮಯ್ಯ ಪರ ಇದ್ದಾರೆ. ಒಂದು 3-4 ಕಾರ್ಯಕ್ರಮ ಇಟ್ಕೊಂಡು ಹೋಗಿದ್ದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಶಾಸಕರು ಬಂದಿದ್ದರಿಂದ ಅದಕ್ಕೆ ಆ ಒಂದು ವಾತಾವರಣ ಸೃಷ್ಟಿ ಆಯ್ತು. ಬಿಟ್ಟರಲ್ಲಿ ಅದು ಆ ಥರ ಏನು ಕ್ರಾಂತಿನೂ ಆಗಲ್ಲ, ಏನೂ ಅಲ್ಲ. ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು 5 ವರ್ಷ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರು ಜವಾಬ್ದಾರಿ ಇದ್ದಾರೆ. ಅವರೇ ಹೇಳಿದ್ದಾರೆ, ಈ ಜಿಲ್ಲೆಯ ಒಬ್ಬರು ಯಾರು ಶಾಸಕರಾಗ ಮಂತ್ರಿಗಳಾಗಬೇಕು ಅಂತ. ನಾನು ಈ ಜಿಲ್ಲೆಗೆ ಯಾರಿಗಾದ್ರೂ ಅವಕಾಶ ಮಾಡಿಕೊಡಿ, ನನಗೂ ಅನುಭವ ಇದೆ. ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಲ್ಲ, ಸದಸ್ಯನಾಗಿ, ಹಾಗೇನೆ 2ನೇ ಬಾರಿ ಒಂದ್ಸಾರಿ ಸೋತ್ರೂ ಕೆಲಸ ಮಾಡಿದ್ದೀನಿ, 2 ಸರಿ ಗೆದ್ದಾಗಲೂ ಕೆಲಸ ಮಾಡಿದ್ದೀನಿ. ನಮ್ಮ ಜಿಲ್ಲೆಗೆ ಅವಕಾಶ ಕೊಡಿ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊ ಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಕೆ ಹೋಗಿದ್ದು. ಇತ್ತೀಚಿನಲ್ಲಿ ಕ್ಷೇತ್ರದಲ್ಲಿ ಆದಂಥ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು, ಕಿಯೋನಿಕ್ಸ್ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆಯ ಕೆಲಸಗಳಾಗಿರ್ಬೋದು, ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು, ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ. ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗತ್ತೇನಪ್ಪ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ನಾನು ಹೋಗಿದ್ದು ನಮ್ಮ ಆನೇಕಲ್, ನಮ್ಮ ಪಾರ್ಲಿಮೆಂಟ್ ವ್ಯಾಪ್ತಿ ಒಳಗಡೆ ಶಿವಣ್ಣ ಬರ್ತಾ ಇದ್ರು. ಅವ್ರು ಒಂದು ಮಂತ್ರಿಗಿರಿ ಕೇಳೋಣ, ಮುಂದಕ್ಕೆ ಏನಾದ್ರು ಅವಕಾಶ ಬಂದಾಗ ಒಂದು ಮಂತ್ರಿ ಮಾಡಿ ಅಂತ ಹೈಕಮಾಂಡಲ್ಲಿ ನಿವೇದನೆ ಮಾಡೋದಕ್ಕೆ. ಬಾಲಕೃಷ್ಣ ಹಿರಿಯ ಮುಖಂಡರಿದ್ದಾರೆ, ಅವರು 5 ಬಾರಿ ಶಾಸಕರಾಗಿದ್ದಾರೆ. ಬಾಲಕೃಷ್ಣ ಅವರು ಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ. ಅವ್ರನ್ನೂ ಮಂತ್ರಿ ಆಗಿ ಅಂತಕ್ಕಂಥದ್ದು ನಮ್ಮ ಆಸೆ. ನಮ್ಮ ಲೀಡರ್ ಇದ್ದಾರೆ, ಅವರು ಹಿರಿಯರಿದ್ದಾರೆ. ಅವರ 5 ವರ್ಷನೂ ನಾನೇ ಬಜೆಟ್ ಮುಗಿಸ್ತೀನಿ ಅಂದರೆ ಬೇಡ ಅನ್ನೋಕ್ಕೆ ಯಾರ ಕೈಲಿ ಆಯ್ತದೆ. ಅವ್ರು ಮನ್ಸು ಮಾಡೋರು 5 ಅಲ್ಲದ್ರೆ ಇನ್ನು 10 ವರ್ಷನೂ ಮಾಡ್ಬೋದು ಅವರೇನೆ, ಅದರಲ್ಲೇನು ಅನುಮಾನ ಇಲ್ಲ. ಹೌದು, ಸಿದ್ದರಾಮಯ್ಯನವ್ರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಿ ರೂಢಿನೇ ಇಲ್ಲ. ಅವ್ರಿಗೆ ಕೊಟ್ಟ ಎಲ್ಲ ಮಾತನ್ನು ಅವ್ರು ಇದುವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವ್ರು ಯಾವತ್ತು ಮನ್ಸು ಮಾಡ್ತಾರೆ, ಶಾಸಕರೆಲ್ಲ ಸೇರಿ ಯಾವತ್ತು ಮನ್ಸು ಮಾಡ್ತಾರೆ ಅವತ್ತು ಆಯ್ತಾರೆ. ಗುಂಪಿಲ್ಲ, ನಾವಿರೋರು 136 ಜನ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ 4 ಜನ ಅಡಿಷನಲ್ ಇದ್ದೀವಿ. ಎಲ್ಲರೂ ಒಂದೇ. ಈಗ ನಾವು ನಾನು ಹಂಗಾರೆ ಶಿವಕುಮಾರ್ ಅವ್ರ ಗುಂಪ, ನಾನು ಹಂಗಾರೆ ಸಿದ್ದರಾಮಯ್ಯನವ್ರು, ನಾನು ಸಿದ್ದರಾಮಯ್ಯನವ್ರ ಗುಂಪು, ಅವ್ರು ನಮ್ಮ CLP ಲೀಡರ್, ನಮ್ಮ ಲೀಡರ್ ಅವರು, ನಾವು ಅವ್ರ ಲೀಡರ್, ನಾವೆಲ್ಲ ಕಾಂಗ್ರೆಸ್ ಗುಂಪು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 2 ಪವರ್ ಸೆಂಟರ್ಗಳು ಸೂಪರ್ ಆಕ್ಟಿವ್ ಆಗಿವೆ. ಶಾಸಕರು ಹೋಗಿ ನಾಯಕರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಮನೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವ್ರ ಮನೆ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು, ಡಿಕೆ ಶಿವಕುಮಾರ್ ಅವ್ರ ಮನೆಗೂ ಭೇಟಿ ಕೊಟ್ಟು ಸಿದ್ದರಾಮಯ್ಯ ಅವರ ಮನೆಗೂ ಭೇಟಿ ಕೊಡ್ತಾ ಇರೋ ಶಾಸಕರ ಬಗ್ಗೆ. ಇದರ ಜೊತೆಗೆ ಆಪ್ತ ವಲಯ ಏನ್ ಹೇಳ್ಕೊಳ್ತಾ ಇದೆ, ಬೆಂಬಲಿಗರು ಏನ್ ಹೇಳ್ಕೊಳ್ತಾ ಇದ್ದಾರೆ ನೋಡ್ತಿದ್ದೀರಿ. ನೋಡಿ, ಶಾಸಕರು 2 ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಸ್ವಾಭಾವಿಕ ಮತ್ತು ಸಹಜ ಕೂಡ ಹೌದು. ಯಾಕಂದರೆ ಅವರು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು
ಅನೇಕ ಬಾರಿ ಏನಾಗುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಸಾಮಾನ್ಯ ಶಾಸಕರಿಗೆ ಒಂದು ರೀತಿ ಗೊಂದಲವನ್ನು ತರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬರು ಕೂಡ ಒಬ್ಬರದೇ ಜೊತೆ ಇರ್ತಾರೆ ಅಂತಕ್ಕಂಥದ್ದನ್ನು ಪೊಲಿಟಿಕ್ಸ್ನಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ 2028 ಭವಿಷ್ಯ ಇದೆ, ಮುಂದಿನ ಟಿಕೆಟ್ ಇದೆ. ಹೀಗಾಗಿ ಅನೇಕ ಬಾರಿ ರಾವಣರ ಯುದ್ಧ ನಡೆದಾಗ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಇದು ನಡೀತಾ ಇರುತ್ತೆ. ಅಂದರೆ ನಿಮ್ಮ ಜೊತೆನೂ ಇದ್ದೀನಿ ಅಂತಕ್ಕಂಥದ್ದು. ಆದರೆ ಅಂತಿಮವಾಗಿ ಹೈಕಮಾಂಡ್ ಕೈ ಎತ್ತಿ ಅಂತಕ್ಕಂಥದ್ದನ್ನು ಹೇಳುವ ಪರಿಸ್ಥಿತಿ ಬಂದಾಗ ಯಾರ ಜೊತೆ ಇರ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಎರಡನೇ ಅಂಶ ಭಾವನ ನೋಡಿ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಲೆವೆಲ್ನಲ್ಲಿ ಒಂದು ಆಟ ನಡೆಯುತ್ತೆ. ಅದು ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆಯುವ ಆಟ. ಅದರ ನಂತರದ ಆಟ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲೆಗೆ ಒಂದು ಯೂನಿಟ್ ಆಗಿ ತೆಗೆದುಕೊಂಡ್ರೆ ನನ್ನನ್ನು ಮಂತ್ರಿ ಮಾಡ್ತಿರೋ, ಅವರನ್ನು ಮಂತ್ರಿ ಮಾಡ್ತಿರೋ, ನನ್ನನ್ನು ಮಂತ್ರಿ ನೀವು ಮಾಡೋ ಭರವಸೆ ಕೊಟ್ಟರೆ ನಾನು ನಿಮ್ಮ ಕಡೆ ಬರ್ತೀನಿ, ನೀವು ಮಂತ್ರಿ ಮಾಡೋದಾದರೆ ಅವ್ರ ಕಡೆ ಹೋಗ್ತೀನಿ. ಈ ಆಟವೂ ಕೂಡ ಕೊನೆ ತನಕ ನಡೆಯುತ್ತೆ. ಜಾತಿವಾರು ಪ್ರಾಂತ್ಯವಾರು ಕೂಡ ನನ್ನನ್ನು ಮಂತ್ರಿ ಮಾಡ್ತಿರೋ, ಅವರನ್ನು ಮಂತ್ರಿ ಮಾಡ್ತಿರೋ. ಈಗ ಫಾರ್ ಎಕ್ಸಾಂಪಲ್ ವಿಜಾಪುರ ಜಿಲ್ಲೆಯಲ್ಲಿ ಶಿವಾನಂದ್ ಪಾಟೀಲ್ ವಿಸಿಬಲಿ ಡಿ ಕೆ ಶಿವಕುಮಾರ್ ಜೊತೆ ಕಾಣ್ತಿದ್ದಾರೆ, ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯನವ್ರ ಜೊತೆ ಕಾಣ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ವಿಸಿಬಲಿ ಅವರು ಸಿದ್ದರಾಮಯ್ಯನವ್ರ ಜೊತೆಗಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಜೊತೆಗಿದ್ದಾರೆ. ಈಗ ಲಕ್ಷ್ಮಣ್ ಸವದಿ ನನ್ನನ್ನು ಯಾರು ಮಂತ್ರಿ ಮಾಡ್ತೀರಿ ಅಂತಕ್ಕಂಥದ್ದನ್ನು ಎದುರು ನೋಡ್ತಾ ಇದ್ದಾರೆ. ಧಾರವಾಡದಲ್ಲಿ ನೀವು ತೆಗೆದುಕೊಂಡ್ರೆ ಸಂತೋಷ್ ಲಾಡ್ ಸಿದ್ದರಾಮಯ್ಯನವ್ರ ಜೊತೆಗಿದ್ದರೆ, ವಿನಯ್ ಕುಲಕರ್ಣಿ ಡಿ ಕೆ ಶಿವಕುಮಾರ್ ಜೊತೆ 23ರಲ್ಲೂ ಕಾಣಿಸ್ಕೊಂಡಿದ್ರು. ಈಗಲೂ ಈಗ ನಿನ್ನೆ ಜೈಲಿಗೆ ಹೋದಾಗ ಡಿ ಕೆ ಶಿವಕುಮಾರ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿ ಇದು ಪ್ರತಿ ಜಿಲ್ಲೆಗೂ ಕೂಡ ಈ ರೀತಿಯ ಪಾಲಿಟಿಕ್ಸ್ ನಿಶ್ಚಿತವಾಗಿರುತ್ತೆ. ಹಾಗಿರುವಾಗ ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಶಾಸಕರು ಈ ಕಡೆ ಇರ್ತಾರೋ ಆ ಕಡೆ ಇರ್ತಾರೋ, ಹೈಕಮಾಂಡ್ ಇಂಟೆಂಟ್ ಏನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕಾರಣದಿಂದ ಅಲ್ಲಿ ಆ ಸ್ಥಿತಿ ಬರುವವರೆಗೆ ಶಾಸಕರ ಹೊಯ್ದಾಟ ನಿಶ್ಚಿತವಾಗಿ ನಡೀತಾ ಇರುತ್ತೆ. ನನಗೆ ಮಂತ್ರಿ ಮಾಡ್ತೀರಾ ಇಲ್ವಾ, ಈ ಬೇಡಿಕೆಯೂ ಕೂಡ ಡಿ ಕೆ ಶಿವಕುಮಾರ್ ಮುಂದೆ, ಸಿದ್ದರಾಮಯ್ಯನವರ ಬಣದ ಮುಂದೆ ಇಡ್ತಕ್ಕಂಥದ್ದು ಸ್ವಾಭಾವಿಕ. ಎಸ್ ಪ್ರಶಾಂತ್, ಎಲೆಕ್ಷನ್ನಲ್ಲಿ ನೀವು ಒಂದು ಮಾತು ಹೇಳ್ತಾ ಇರ್ತೀರಿ, ಈ ಗೋಡೆ ಮೇಲೆ ಕೂತಿರುವಂತಹ ಮತದಾರರು ಯಾವ ಕಡೆ ವಾಲ್ತಾರೆ ಅಂತ. ಸೊ ಈ ಗೋಡೆ ಮೇಲೆ ಕೂತಿರೋ ಶಾಸಕರ ಪರ್ಸೆಂಟೇಜ್ ಹೇಳ್ಬೋದಾ, ಜಸ್ಟ್ ಪರ್ಸೆಂಟೇಜ್? ನೋಡಿ, ಈಗ ಎಲ್ಲ ಶಾಸಕರೇನು ಸಿದ್ದರಾಮಯ್ಯನವ್ರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಇರಬೇಕಂತಿಲ್ಲ. ಪರಮೇಶ್ವರ್ ಜೊತೆಗೂ ಕೆಲ ಶಾಸಕರಿದ್ದಾರೆ, ಯಾಕಂದರೆ ಅವರು ಟಿಕೆಟ್ ಕೊಡಿಸಿರ್ತಾರೆ, ಅವರ ಸಮುದಾಯದ ಶಾಸಕರಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ನಿಷ್ಠರಾಗಿರ್ತಕ್ಕಂಥ ಶಾಸಕರಿದ್ದಾರೆ. ಈಗ ಎಚ್ ಕೆ ಪಾಟೀಲ್ರು ಟಿಕೆಟ್ ಕೊಡಿಸಿರ್ತಕ್ಕಂಥ ಕೆಲ ಶಾಸಕರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಟಿಕೆಟ್ ಕೊಡಿಸಿರ್ತಕ್ಕಂಥ ಶಾಸಕರಿದ್ದಾರೆ. ಇನ್ನೂ ಕೆಲ ಶಾಸಕರು ನಾನು ಯಾರ ಜೊತೆಗೂ ಇಲ್ಲಪ್ಪ, ಕಾಂಗ್ರೆಸ್ ಜೊತೆಗಿದ್ದೀನಿ, ಹೈಕಮಾಂಡ್ ಯಾರು ಹೇಳುತ್ತೆ ಅವ್ರಿಗೆ ಹೋಗಿ ಕೈ ಎತ್ತೀನಿ ಅನ್ನುವ ಶಾಸಕರು ಕೂಡ ಇದ್ದಾರೆ. ಈಗ ಆ ಸ್ಥಿತಿ ಬರುವವರೆಗೆ ನಿಮಗೆ ನಿಶ್ಚಿತವಾಗಿ ಗೊತ್ತಾಗಲ್ಲ. ಬಟ್ ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡ್ತಿದ್ದಾರೆ, ನನ್ನ ಜೊತೆಗೂ ಕೂಡ ಶಾಸಕರು ಇದ್ದಾರೆ, ಅವರನ್ನು ದಿಲ್ಲಿಗೆ ಕಳಿಸುವುದರ ಮೂಲಕ ಒಂದು ವೇಳೆ ನೀವು ಈಗ ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋದರೆ ಬಣ ರಾಜಕಾರಣ ಆರಂಭ ಆಗುತ್ತೆ, ಸರ್ಕಾರ ನಡೆಸೋದು ಕಷ್ಟ ಆಗುತ್ತೆ ಅನ್ನೋದನ್ನು ಹೇಳುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ನೀವು ನನ್ನನ್ನು ತೆಗೆದ್ರೆ ನೇರವಾಗಿ ನಿಮಗೆ ಲಾಸ್ ಆಗುತ್ತೆ, ಪಾರ್ಟಿ ಕರ್ನಾಟಕದಲ್ಲಿ ಕೊಲ್ಯಾಪ್ಸ್ ಆಗುತ್ತೆ, ಶಾಸಕರು ನನ್ನ ಜೊತೆಗಿದ್ದಾರೆ, ಅದನ್ನು ತೋರಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ನಂಬರ್ಸ್ ಅಷ್ಟೇ ಮುಖ್ಯ ಆಗಲ್ಲ, ಫ್ಯೂಚರ್ ಏನು, ಪಾರ್ಟಿಯ ವೋಟ್ ಬ್ಯಾಂಕ್ ಏನು, ಪಾರ್ಟಿಯ ಕೇಡರ್ ಏನು ಹೇಳುತ್ತೆ, ಇದನ್ನೆಲ್ಲವನ್ನು ಗೇಜ್ ಮಾಡಿ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ತೆಗೆದುಕೊಳ್ಳುವ ಸಾಮರ್ಥ್ಯ ಹೈಕಮಾಂಡ್ ಬಳಿ ಈಗ ಉಂಟಾ ಅಥವಾ ಇಲ್ಲ, ಇನ್ನೊಂದ್ಸಲ ತೇಪೆ ಹಚ್ಚೋಣ ಆಮೇಲೆ 3-4 ತಿಂಗಳ ನಂತರ ತೆಗೆದು ನೋಡೋಣ ಅನ್ನೋದನ್ನ ಹೈಕಮಾಂಡ್ ಮಾಡುತ್ತಾ? ಬಟ್ ಡಿ ಕೆ ಶಿವಕುಮಾರ್ ಅದಕ್ಕೆ ಒಪ್ಕೋತಾರ ಈಗ ತೇಪೆ ಹಚ್ಚೋದಕ್ಕೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಮುಂದುವರಿಯೋದಕ್ಕೆ? ನೋಡಿ, ಡಿ ಕೆ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ಗೂ ಒಂದು ವಿಷಯ ನನಗನ್ಸುತ್ತೆ ನಿಶ್ಚಿತವಾಗಿ ಅರ್ಥ ಆಗಿದೆ. ಡಿಸೆಂಬರ್ನಲ್ಲಿ ಅಧಿವೇಶನ ಇರೋದ್ರಿಂದ ಈಗ ತರಾತುರಿಯಲ್ಲಿ ಏನೋ ಆಗ್ಬಿಡುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ಗೂ ಕಾನ್ಫಿಡೆನ್ಸ್ ಇದ್ದಂತಿಲ್ಲ. ಡಿ ಕೆ ಶಿವಕುಮಾರ್ ಇಷ್ಟು 6 ತಿಂಗಳ ಕಾಲ ಒಂದು ಕಾನ್ಫಿಡೆನ್ಸ್ನಲ್ಲಿದ್ದರು, ಹೈಕಮಾಂಡ್ ನವೆಂಬರ್ನಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೆ. ಬಿಹಾರ ಚುನಾವಣಾ ಸೋಲಿನ ನಂತರ ಹೈಕಮಾಂಡ್ ಏನನ್ನೂ ಮಾಡ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದಿಷ್ಟು ಚಟುವಟಿಕೆಗಳನ್ನು ಶುರು ಮಾಡಿದ್ದಾರೆ. ಈ ಚಟುವಟಿಕೆಗಳ ಆರಂಭ ಹೈಕಮಾಂಡ್ ಹೇಗೆ ನೋಡುತ್ತೆ, ಸಿದ್ದರಾಮಯ್ಯನವರು ಈ ಚಟುವಟಿಕೆಗಳಿಗೆ ಪೈಪೋಟಿ ನೀಡುವಂತೆ ಶಾಸಕರ ಬಲಾಬಲವನ್ನು ಅವರು ತೋರಿಸ್ತಾ ಇದ್ದಾರೆ. ರೈಟ್ ಪ್ರಶಾಂತ್. ಸೊ ಇಟ್ ಈಸ್ ನಾಟ್ ವೆರಿ ಈಸಿ ಟು ಟೇಕ್ ಎ ಕಾಲ್ ಅಂತ ಅನ್ಸುತ್ತೆ ಈ ಪರಿಸ್ಥಿತಿಯಲ್ಲಿ. ರೈಟ್. ಆದರೆ ಎರಡೂ ಕಡೆಯಿಂದ ಒತ್ತಡ ಅಂತೂ ಕಂಟಿನ್ಯೂ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.